ನೋಡ್ರಿ ಕಡೆ ಬರೀ ಕಳಸಿರಿ ಇದು ಮೆಲಡಿ ರೀ ಸರ ಕಳಸ ಕಂಪ್ನಿದು ರೀ. ಇದು ಫಸ್ಟ್ ಟೈಮ್ ಮಾಡೀನಿ ರೀ ಸರ. ನಾನು ಹಂಗೆ ಒಂದು ಹೋದ ವರ್ಷ 2 ವರ್ಷ ಮಾಡ್ಕೊತ ಹೊಂಟೀನಿ ರೀ. ಫಸ್ಟ್ ಮಾಲ 24 ರೂಪಾಯಿ ತೊಗೊಂಡ್ರಿ ಸರ, 33 ಟನ್ ಆಗೈತೆ ರೀ. ಸೆಕೆಂಡ್ ಮಾಲ 8 ರೂಪಾಯಿ ಕಿಲೋ ತೊಗೊಂಡ್ರಿ. ಮತ್ತು ಅದು ಒಂದು 12.5 ಟನ್ ಆಗ್ಯದ ರೀ, 12.5 ಟನ್ ಆಗ್ಯದ ರೀ ಸರ. ಚಲೋ ಬಂದ ರೀ ಸರ. ಇದು ತೋಟ ಇಲಾಖೆಯಿಂದ ಡ್ರಿಪ್ ಮಾಡ್ಕೊಂಡಿನಿ ರೀ ಸರ, ಮಲ್ಚಿಂಗ್ ಮಾಡ್ಕೊಂಡಿನಿ ರೀ. ಅವ್ರು ಏನದ 8 ದಿನಕ್ಕೊಮ್ಮೆ 15 ದಿನಕ್ಕೊಮ್ಮೆ ಬಂದು ವಿಸಿಟ್ ಮಾಡ್ತಾರೆ ಸರ್. ಹಂಗೆ ಯಾವ ಏನೇನು ಮಾಡ್ಬೇಕಂದು ಹೇಳ್ಯಾರಿ ಸರ. ಎಲ್ಲ ಟೆಕ್ನಿಕ್ ಯೂಸ್ ಮಾಡೀನಿ ರೀ ಸರ. ಚಲೋ ಇಳುವರಿ ಬಂದ ರೀ, ಒಳ್ಳೆ ಇಳುವರಿ ಬಂದ. ಎಷ್ಟು ಲಾಭ ಬಂತು? 8 ಲಕ್ಷ ಮ್ಯಾಗ ಒಂದು 40-50 ಬಂದ್ರಿ ಸರ್. 8.5 ಲಕ್ಷ. ಎಷ್ಟು ದಿನದಲ್ಲಿ ಬಂತು? 70 ದಿನದಲ್ಲಿ ರೀ ಸರ್. ಮುಂದೆ ಏನೋ ಬೆಳೆ ತೊಗೋಬೇಕಂತಿದ್ರೆ? ಹ್ಞೂ ರೀ ಸರ್. ಅದು ಇನ್ನೊಂದು ಮಳೆ ಮಾಡ್ತೀನಿ ರೀ ಸರ್. ಈಗ ಅದೇ ಆರ್ಡ್ರ್ ಮಾಡೀನಿ ರೀ ಸರ. ಓಕೆ. ಚಿಂಬಾರಿ ಸೀಜೆಂಟ್ ಅದ ರೀ. ಓಕೆ. ಅದೇ ನಾಳೆ ನಾಳೆ ಚೆಕ್ ಮಾಡ್ಕೊಬೇಕು ರೀ ಸರ್. ಅಂದರೆ ಬೇರೆ ರೈತರಿಗೂ ಈ ಥರ ಮಾಡ್ರೆ ಅನುಕೂಲ ಆಗುತ್ತೆ ಕಡಿಮೆ ಅವಧಿಯಲ್ಲಿ? ಆಗ್ತಾರೆ ಸರ್. ಓಕೆ. ಹ್ಞೂ ರೀ ಸರ್. ಮೇಂಟೆನೆನ್ಸ್ ಮಾಡಿ ಹೋಗ್ತಾರೆ ಸರ್. ಅವರು ಸರಿಯಾಗಿ ಮೇಂಟೆನೆನ್ಸ್ ಮಾಡಿದ್ರೆ ನಮ್ಗೆ ಹೇಳ್ತಾರೆ ಸರ್. ಓಕೆ. ಬೇರೆ ಬೆಳೆಗಿಂತ ಈ ಕಲ್ಲಂಗಡಿ ಹೆಂಗೆ ಲಾಭ ಅನಿಸುತ್ತೆ ನಿಮಗೆ? ಇದು ಚಲೋ ಅದ್ರಿ ಸರ್. ಇದಕ್ಕೆ ಕಾಸ್ಟ್ ಮಾಡ್ಬೇಕು ರೀ, ಮೇಂಟೆನೆನ್ಸ್ ಕರೆಕ್ಟ್ ಆಗ್ಬೇಕು ರೀ ಸರ್. ಮೇಂಟೆನೆನ್ಸ್ ಕರೆಕ್ಟ್ ಆಯ್ತು ಅಂದ್ರೆ ಚಲೋ ಆಗ್ತಾರೆ ಇದು. ಈಗ ತರಕಾರಿ ಬೆಳೆ ಇದಾವ, ಮೆಣಸಿನ್ಕಾಯಿ, ಟೊಮ್ಯಾಟೊ, ಅದಕ್ಕೆ ಕಂಪೇರ್ ಮಾಡ್ರೆ ಹೆಂಗೆ ಇದು ಚೆನ್ನಾಗಿ ಅಂತೀರಿ? ಚಲೋ ಅದ್ರಿ ಸರ್. ಇದು ಯಾಕಪ್ಪ ಅಂದ್ರೆ ಇದಕ್ಕೆ ಖರ್ಚು ಆಗ್ತದೆ ಸರ್. ಇದು ರೊಕ್ಕ ಹಾಕಿ ರೊಕ್ಕ ತೊಗೊಳ್ಳೋ ಬೆಳೆ ಅದ ರೀ. ಆದ್ರೆ ಇದು ಚಲೋ ಸೆಟ್ಟಿಂಗ್ ಚಲೋ ಬೆಳಿಬೇಕ್ರಿ. ಹಂಗೆ ಕಂಟಿನ್ಯೂ ಹಂಗೆ ಜರ ಎಣ್ಣೆ ಹೊಡ್ಕೊತ ಹೋಗ್ಬೇಕ್ರಿ ಸರ್. ಚಲೋ ಆಗ್ತದೆ ಸರ್ ಇದು. ಆಯಿತು. ಈಗ ಕೊನೆಗೆ ಉಳಿದಂಥ ಈ ಕಾಯಿಗಳು ಇದಾವಲ್ಲ, ಇದು ಸರ್ ಹುಂಡ ಕೊಟ್ಟೀನಿ ರೀ ಸರ್. ಅದು ಓಕೆ. ಇದು ಒಂದು 20,000 ರೂಪಾಯಿ ಕೊಟ್ಟೀನಿ ರೀ ಸರ್. ಅದು ಇಲ್ಲಿ ಲೋಕಲ್ದವ್ರು ಹೋಗ್ತಾರೆ? 4 ಟನ್ ಆಗ್ಬೋದು ರೀ ಸರ್. ಓಕೆ. ಓಕೆ. ಇಲ್ಲೇ ಲೋಕಲ್ದವ್ರು ಮಾಡೋರು ತೊಗೊಂಡ್ರಿ ಸರ್. ನಮ್ಮ ಬಾಬರ್ ಅಂತೀರಿ, ಪಾಟೀಲ್ ಅಂತೇಳಿ, ಸಹಾಯಕ ತೋಟಗಾರಿಕೆ ಅಧಿಕಾರಿ ಸರ್. ನಾನು ಅಫ್ಜಲ್ಪುರ್ ಸರ್. ಇದು ಆ್ಯಕ್ಚುಲಿ ನಮ್ಮ ಏರಿಯಾದಲ್ಲಿ ಬಂದಂಥ ಇದು ಈ ವರ್ಷ ಭಾಳ ಜಾಸ್ತಿ ಆಗ್ಯದ ಸರ್. ಇದು ಏರಿಯಾ ಬಂದು ಇಯರ್ಲಿ ಒಂದು 70 ಹೆಕ್ಟರ್ಸ್ ಆಗಿದೆ ಸರ್. 50ರಿಂದ 60 ಜನ ಇವಾಗ ಬೆಳೀತಾ ಇದ್ದಾರೆ ಸರ್. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರು ಈ ವರ್ಷ ಒಂದು ಸ್ವಲ್ಪ ಇಳುವರಿ ಜಾಸ್ತಿ ಇದೆ ಸರ್. ಅದು ಲಾಸ್ಟ್ ಇಯರ್ ಎವರೇಜ್ ಇಳುವರಿ ಬಂದುಬಿಟ್ಟು 18, 20, 25 ಇದು ಬರ್ತಿತ್ತು ಸರ್, ಟನ್ ಬರ್ತಿತ್ತು. ಈ ವರ್ಷ ಫಸ್ಟ್ ಮಾಲೆ ಬಂದುಬಿಟ್ಟು 25-30 ಟನ್ ಬರ್ತಾ ಇದೆ ಸರ್. ಓಕೆ. ಓಕೆ. ಇದಕ್ಕೆ ಮೇಜರಾಗಿ ವಾತಾವರಣ ಒಂದು ಸ್ವಲ್ಪ ಇದು ಕೊಟ್ಟಿದೆ ಸರ್. ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ಇದು ಬೆಳೆದ ಸರ್ ಈ ರೀತಿ. ಓಕೆ. ಇಲಾಖೆಯಿಂದ ಏನು ಅವರಿಗೆ ಈಗ ನಮ್ಮ ಇಲಾಖೆಯಿಂದ ಸರ್ ಹನಿ ನೀರಾವರಿ ಅಂತೂ ಕೊಟ್ಟಿದ್ದೇವೆ ಸರ್. ಆನಂತರ ಪ್ಲಾಸ್ಟಿಕ್ ಮಲ್ಚಿಂಗ್ ಅಂತ ಹೇಳಿ ಕೊಟ್ಟಿದ್ದೇವೆ ಸರ್. ಆನಂತರ ಅವಾಗ ಬಂದು ತಾಂತ್ರಿಕ ಮಾಹಿತಿಯನ್ನು ರೈತರಿಗೆ ಒಂದು ಸ್ವಲ್ಪ ಹೇಳಿಬಿಟ್ಟಿದ್ದೇವೆ ಸರ್. ಒಟ್ಟಾರೆ ಈಗ ಅಲ್ಪಾವಧಿ ಬೆಳೆ, ತುಂಬ ಲಾಭದಾಯಕ ಬೆಳೆ. ಏನಪ್ಪ ಅಂತಂದರೆ ರೈತರು ಶ್ರಮಪಟ್ಟು ಈ ಥರ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಬೆಳೆದ್ರೆ ಲಾಭ ಪಡಿಬೋದು. ಮುಖ್ಯವಾಗಿ ತಂತ್ರಜ್ಞಾನ ಅಳವಡಿಸಿಕೊಂಡಿದ್ದಂತಂದರೆ ಪ್ಲಾಸ್ಟಿಕ್ ಮಲ್ಚಿಂಗ್ ಮತ್ತು ಹನಿ ನೀರಾವರಿ ಅಂತ ಹೇಳ್ಬೋದು. ಈ ಹನಿ ನೀರಾವರಿ ಒಂದು ಉಪಕರಣದಲ್ಲಿ ನಾವು ನೀರು ಉಳಿತಾಯ ಮಾಡ್ಬೋದು ಮತ್ತು ಎಲ್ಲ ಸಸ್ಯಗಳಿಗೂ ಯೂನಿಫಾರ್ಮ್ ಆಗಿ ನೀರನ್ನು ಹೋಗ್ತಕ್ಕಂಥ ಒಂದು ಅವಕಾಶ ಇದೆ ಇಲ್ಲಿ. ಮತ್ತು ಫರ್ಟಿಗೇಷನ್ ಅಂತ ಹೇಳ್ತೀವಿ, ಡ್ರಿಪ್ ಮೂಲಕನೇ ನಾವು ಗೊಬ್ಬರ, ನೀರಿನಲ್ಲಿ ಕರಗ್ತಕ್ಕಂಥ ಗೊಬ್ಬರವನ್ನು ನಾವು ಇಲ್ಲಿ ಬಿಡುವಂಥದ್ದು ನೋಡ್ಬೋದು. ಆಮೇಲೆ ಪ್ಲಾಸ್ಟಿಕ್ ಮಲ್ಚಿಂಗಿಂದ ಈ ಕಾಯಿಗಳಿಗೆ ಯಾವುದೇ ಥರ ರೋಗ ಹರಡೋದಿಲ್ಲ, ಹರಡೋ ಪ್ರಮಾಣ ಕಡಿಮೆ ಆಗುತ್ತೆ. ಆಮೇಲೆ ನೇರವಾಗಿ ಮಣ್ಣಲ್ಲಿ ಬಿತ್ತಂತಂದರೆ ಈ ಥರ ಹಳದಿ ಆಗೋಂಥ ಚಾನ್ಸ್ ಜಾಸ್ತಿ ಇರ್ತದೆ. ಹಾಗಾಗಿ ಪ್ಲಾಸ್ಟಿಕ್ ಮಲ್ಚಿಂಗ್ ಬಳಕೆಯಿಂದ ಹಣ್ಣಿನ ಒಂದು ಕ್ವಾಲಿಟಿ ನಾವು ಕಾಯ್ಕೊಂಡು ಹೋಗ್ಬೋದು. ಇದರಿಂದ ಮಾರ್ಕೆಟಲ್ಲಿ ಉತ್ತಮ ರೇಟ್ ಸಹಿತ ಸಿಗ್ತದೆ, ರೋಗ ರುಜಿನಗಳು ಕಡಿಮೆ ಆಗ್ತವೆ.